ಇಂಡಿಯಾ ವಿಮೆನ್ಸ್ ಹಾಗೆ ಐರ್ಲೆಂಡ್ ವಿಮೆನ್ಸ್ ಇಬ್ಬರ ನಡೆಯುವ ODI ಮ್ಯಾಚಲ್ಲಿ ಟೋಟಲ್ ಆಗಿ ಇಂಡಿಯಾ ದಾಖಲೆಯ ಮೊತ್ತ ರನ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ದಾಖಲೆ ಫಸ್ಟ್ ಟೈಮ್ ಮಾಡಿದ್ದು. ಈ ಒಂದು ದಾಖಲೆ ಏನಪ್ಪ ಅಂದರೆ 435 ರನ್ನು ODIನಲ್ಲಿ ಐರ್ಲೆಂಡ್ ವಿರುದ್ಧ ಇಂಡಿಯಾ ವಿಮೆನ್ಸ್ ರನ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಇದರಲ್ಲಿ ಈ ಒಂದು ದಾಖಲೆ ಟೋಟಲ್ ಆಗಿ ವಿಮೆನ್ಸ್ ಟೀಮಲ್ಲಿ ಅಂದರೆ ಇದು 4ನೇ ಸ್ಥಾನಕ್ಕೆ ಬರುತ್ತೆ ಫ್ರೆಂಡ್. 4ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನ ಯಾರು ಹೈಯೆಸ್ಟ್ ಆಗಿ ರನ್ ಮಾಡಿದೆ ಅಂದರೆ 491 ರನ್ನು ನ್ಯೂಜಿಲೆಂಡ್ ಐರ್ಲೆಂಡ್ ವಿರುದ್ಧ. ನ್ಯೂಜಿಲೆಂಡ್ ಟೋಟಲ್ ಆಗಿ ಅಷ್ಟು ರನ್ ಮಾಡಿತ್ತು, ಅದು ಐರ್ಲೆಂಡ್ ವಿರುದ್ಧನೇ. ಆದರೂ ಕೂಡ ಈ ಒಂದು ದಾಖಲೆ ಇದು 4ನೇ ಪುಟದಲ್ಲಿ ಬರುತ್ತೆ. ಅಂದರೆ 1ನೇ ದಾಖಲೆ ನ್ಯೂಜಿಲೆಂಡು, 2ನೇ ದಾಖಲೆದ್ದು ನ್ಯೂಜಿಲೆಂಡು, 3ನೇದು ಇನ್ನೊಂದಿದೆ, 4ನೇದಾಗಿ ಇಂಡಿಯಾ ಮಾಡಿದ್ದೆ ಇವತ್ತು 435 ರನ್ ಮಾಡಿದೆ ಫ್ರೆಂಡ್. ಅದು ಐರ್ಲೆಂಡ್ ವಿರುದ್ಧನೇ ಮಾಡಿದೆ ಫ್ರೆಂಡ್. ಈ ಒಂದು ದಾಖಲೆ 4ನೇ ಸ್ಥಾನ ಬಂದಿದೆ. ಹಾಗೆ ಇಂಡಿಯಾ ಫಸ್ಟ್ ಟೈಮ್ ಈ ಒಂದು ಅಷ್ಟು ಟಾರ್ಗೆಟ್ನ ಕೊಟ್ಟಿದೆ ಐರ್ಲೆಂಡಿಗೆ ಫ್ರೆಂಡ್. ಟೋಟಲ್ ಆಗಿ ಶ್ರುತಿ ಮಂದಾನ 135 ರನ್ನು, ಹಾಗೆ ರಾಹುಲ್ 154 ರನ್. ಟೋಟಲ್ ಆಗಿ ಇವರಂತೂ ಇಬ್ಬರ ನಡುವೆ 700 ಚಿಲ್ಲರ ರನ್ ಪಾರ್ಟ್ನರ್ಶಿಪ್ ಬಂದಿದೆ ಫ್ರೆಂಡ್. ಈ ಒಂದು ದಾಖಲೆ ಈ ಒಂದು ರನ್ ಪ್ರಮುಖ ಬರೋಕ್ಕೆ ಕಾರಣ ಇವರಿಬ್ಬರು, ರಾಹುಲ್ ಒಬ್ಬರು, ಶ್ರುತಿ ಮಂದಾನ ಒಬ್ಬರು. ಇವರು ಟೋಟಲ್ ಆಗಿ ಜೋಡಿ ಓಪನಿಂಗ್ಗೆ ಬಂದಿದ್ದಾರೆ ಫ್ರೆಂಡ್. ಇವರು ಓಪನಿಂಗಿಗೆ 700 ಚಿಲ್ಲರಕ್ಕೆ ಇವರೊಂದು ಪಾರ್ಟ್ನರ್ಶಿಪ್, ಹೈಯೆಸ್ಟ್ ಆಗಿ ಪಾರ್ಟ್ನರ್ಶಿಪ್ ಇದೆ ಇಂಡಿಯಾ ಪರವಾಗಿನ ಅನಿಸುತ್ತೆ ನನಗೆ. ಆಮೇಲೆ ಇದರಲ್ಲಿ ಇನ್ನೊಂದು ದಾಖಲೆ ವಿರಾಟ್ ಕೊಹ್ಲಿ ದಾಖಲೆನೂ ಕೂಡ ಶ್ರುತಿ ಮಂದಾನವರು ಬ್ರೇಕ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ವಿರಾಟ್ ಕೊಹ್ಲಿದು ಆಸ್ಟ್ರೇಲಿಯಾ ವಿರುದ್ಧ 2013ರಲ್ಲಿ ಆ ಒಂದು ಸೀರೀಸ್ ನನಗೆ ಇನ್ನೂ ಕೂಡ ನೆನಪಿದೆ. ಆ ಒಂದು ಸೀರೀಸ್ನಲ್ಲಿ 52 ಬಾಲಿಗೆ ಶತಕ ಮಾಡಿದರು ವಿರಾಟ್ ಕೊಹ್ಲಿ. ಆ ಒಂದು ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಶ್ರುತಿ ಮಂದಾನ ಅವರು ಫ್ರೆಂಡ್. ಇದು ಇಮೆನ್ಸ್ ಬೇರೆ, ಮೇನ್ ಬೇರೆ. ಅಂದರೆ ಇಮೆನ್ಸಿಗೆ ಬಾಲಿಂಗ್ ಸ್ವಲ್ಪ ಅಷ್ಟೇನು ಸ್ಟ್ರಾಂಗ್ ಇರೋಲ್ಲ, ಆದರೆ ಮೇನ್ಸ್ಗೆ ಭಾಳ ಟೈಟ್ ಇರುತ್ತೆ. ಆ ಬಾಲಿಂಗ್ನಲ್ಲಿ ವಿರಾಟ್ ಕೊಹ್ಲಿನೇ ಆಸ್ಟ್ರೇಲಿಯಾ ಬಾಲರ್ಗೆ ಕೂಡ 52 ಬಾಲಲ್ಲೇ ಶತಕ ಮಾಡಿದ್ದಾರೆ. ಐರ್ಲೆಂಡ್ ಅಂದರೆ ಅವರೊಂದು ಬಾಲಿಂಗ್ ಲೈನ್ ಅಂತ ಏನು ಸ್ಟ್ರಾಂಗ್ ಇರೋಲ್ಲ ಅನ್ಕೋಬೋದು, ಆದರೂ ಕೂಡ ಒಂದು ದಾಖಲೆ ಆಗುತ್ತೆ ಫ್ರೆಂಡ್. ಈ ಹೆಸರಲ್ಲಿ ಯಾರ್ದು ಹೈಯೆಸ್ಟಾಗಿ ಫಸ್ಟ್ ODIನಲ್ಲಿ ಹೈಯೆಸ್ಟಾಗಿ ಯಾರು ಕಮ್ಮಿ ಬಾಲಿಗೆ ಶತಕ ಹೊಡ್ತಾರೆ ಅಂದರೆ ಮೊದಲೇ ಶ್ರುತಿ ಮಂದಾನ ಬರುತ್ತೆ ಫ್ರೆಂಡ್. ಆ ಲಿಸ್ಟಲ್ಲಿ ಹೊಡೋದಾದ್ರೆ ಬಾಲಿಂಗ್ ಯಾರಾಗಲಿ ಸಂಬಂಧ ಇರೋಲ್ಲ, ಆದರೆ ದಾಖಲೆ ಅಂದರೆ ಮೇಲೆ ಶ್ರುತಿ ಮಂದಾನ ಬರುತ್ತೆ ಮೇಲೆ. ಈ ಒಂದು ದಾಖಲೆ ಮಾಡಿದರೆ ಇಂಡಿಯಾ. ಹಾಗೆ ಈ ಇಂಡಿಯಾ ಮಾಡಿರೋದು 4ನೇ ಸ್ಥಾನದಲ್ಲಿದೆ ದಾಖಲೆ. ಮೊದಲನೇದೇ ಹೇಳಿದ್ದು ನಾನು, ನ್ಯೂಜಿಲ್ಯಾಂಡು 491 ರನ್ ಮಾಡಿತ್ತು ಐರ್ಲೆಂಡ್ ವಿರುದ್ಧನೇ. ಟೋಟಲ್ ಆಗಿ ಎಲ್ಲರೂ ಕೂಡ ಐರ್ಲೆಂಡ್ ವಿರುದ್ಧನೇ ಜಾಸ್ತಿ ರನ್ ಹೊಡಿತಾ ಇದ್ದಾರೆ ಫ್ರೆಂಡ್. ಒಂದು 4 ಲಿಸ್ಟ್ನಲ್ಲಿ, ಅಂದರೆ ಫಸ್ಟ್ ನ್ಯೂಜಿಲೆಂಡ್ ಇದೆ, ಆಮೇಲೆ ನ್ಯೂಜಿಲೆಂಡ್, ಆಮೇಲೆ ಇನ್ನೊಂದು ಅದು ಇದೆ, ಆಮೇಲೆ ಇಂಡಿಯಾ ಇದೆ. ಇದರಲ್ಲಿ ಅಷ್ಟು ಟೋಟಲಿ 3 ಸಲನೂ ಕೂಡ ಐರ್ಲೆಂಡ್ ವಿರುದ್ಧನೇ ಅಷ್ಟು ರನ್ ಹೊಡಿತಾರೆ. ಆದರೆ ಇಲ್ಲಿ ಕಾಣೋದೇನಪ್ಪ ಅಂದರೆ ಐರ್ಲೆಂಡು ಬಾಲಿಂಗ್ ಲೈನ್ಲಿ ಅಂತ ಸ್ಟ್ರಾಂಗ್ ಬಾಲಿಂಗ್ ಲೈನ್ ಇಲ್ಲ ಅನಿಸುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಈ ರೀತಿ ಹೊಡ್ಸ್ಕೊಳ್ತಾ ಇದ್ದಾರೆ ಅವರು. 400 ಚಿಲ್ಲರ ರನ್ ಅಂದರೆ ತೀರಾ ಐತಲ್ಲಿ 300 ಬಾಲ್ ಆಯಿತು. 491 ರನ್ ಅಂದರೆ ಟೋಟಲ್ ಆಗಿ ಇನ್ನೂ 500ಕ್ಕೆ 9 ರನ್ ಕಮ್ಮಿ ಅಷ್ಟೇ ODIನಲ್ಲಿ. ಇದು ಇಂಡಿಯಾ ದಾಖಲೆ ರನ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ವಿರಾಟ್ ಕೊಹ್ಲಿದು ಕೂಡ ಈ ಒಂದು ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿದು ದಾಖಲೆ ಬ್ರೇಕ್ ಮಾಡಿದ್ದಾರೆ ಶ್ರುತಿ ಮಂದಾನ ಅವರು ಕೂಡ RCB ದವರೇ. ಶ್ರುತಿ ಮಂದಾನ ಕೂಡ RCB ದವರೇ. ಇವರು ಎಲ್ಲರೂ ಕೂಡ ನಮ್ಮವ್ರಾಗ್ತಾರೆ, ಇಬ್ಬರು ಕೂಡ ನಮ್ಮೋಗ್ತಾರೆ. ಹಾಗೇನಿಲ್ಲ, ಅವ್ರು 3 ದಿನ ಇವರು ಮಾಡಿದ್ರೆ ಒಂದೇ ಆಗುತ್ತೆ ಫ್ರೆಂಡ್ ಟೋಟಲ್ ಆಗಿ. ಹಾಗೆ ಇಮೆನ್ಸ್ ಟೋಟಲ್ ಆಗಿ 435 ರನ್ ಮಾಡಿದ್ದಕ್ಕೆ ನಿಮಗೆ ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿಗೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಟೇಕ್ ಕೇರ್, ಬಾಯ್.